ಇನ್ನು ಇತ್ತೀಚಿನ ಚುನಾವಣೆಗಳಲ್ಲಿ ಅನುಭವಿಸ್ತಾ ಇರುವಂತಹ ಸರಣಿ ಸೋಲುಗಳು, ಅದರ ಜೊತೆಗೆ ಪಕ್ಷದ ಒಳಗೂ ಕೂಡ ಕೆಲ ಹಿರಿಯರುಗಳು ತಾವು ಸರಿಯಾಗಿ ಪಕ್ಷ ನಡೀತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ವರಸೆ ಇಡ್ತಾ ಇರೋದು, ಇದೆಲ್ಲ ಸಹಜವಾಗಿ ಕಾಂಗ್ರೆಸ್ಗೆ ಬಹಳ ತಲೆನೋವು ತರ್ತಾ ಇರುವಂಥ ಸಂಗತಿ. ಈ ಕಾರಣಕ್ಕಾಗಿನೇ ಇವತ್ತು CWC ಸಭೆ ನಡೀತಲ್ಲ, ಈ ಸಭೆಯಲ್ಲಿ ಏನಾದರೂ ಚರ್ಚೆ ಯಾವ ರೀತಿಯಾಗಿ ಆಗ್ಬೋದು ಅನ್ನುವಂಥ ವಿಚಾರವಾಗಿತ್ತು. ಅದು ಮುಂಬರುವಂಥ ರಾಜ್ಯಗಳ ಚುನಾವಣೆಗೆ ಸಂಬಂಧಪಟ್ಟಾಗಿನೂ ಚರ್ಚೆ ಆಗಿದೆ. ಬಟ್ ಕರ್ನಾಟಕ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಚರ್ಚೆ ಇವತ್ತು ಆಗಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಟ್ ವಿಷಯ ಏನು ಅಂತ ನಾನು ಆರಂಭದಲ್ಲೇ ಹೇಳಿದ್ನಲ್ಲ, ಕೆಲ ಹಿರಿಯ ನಾಯಕರುಗಳು ಕೂಡ ಪಕ್ಷದಲ್ಲಿರುವಂಥ ನಾಯಕತ್ವದ ವಿಚಾರವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ. ಈಗ ಆ ಲಿಸ್ಟ್ಗೆ ದಿಗ್ವಿಜಯ್ ಸಿಂಗ್ ಕೂಡ ಸೇರಿದ್ದಾರೆ. ಹೌದು, ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಮೊನ್ನೆ ತಾನೇ ರಾಹುಲ್ ಗಾಂಧಿ ಅವರ ನಾಯಕತ್ವದ ವಿಚಾರವಾಗಿ ಅವರು ಪ್ರಶ್ನೆ ಎತ್ತೋ ರೀತಿಯಾಗಿ ಟ್ವೀಟ್ ಮಾಡಿದ್ರು. ಇವತ್ತು ಕೂಡ ಆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಯಾವ ಮಟ್ಟಿಗೆ ಅಂತ ಅಂದ್ರೆ RSS ಹಾಗೆ BJPಯನ್ನ ನೋಡಿ ಕಲಿಯೋದಿದೆ ಅನ್ನುವಂಥ ರೀತಿಯಾಗಿ ಅವರು ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಕೂಡ. ಹಾಗಾದ್ರೆ ದಿಗ್ವಿಜಯ್ ಸಿಂಗ್ ಅವರ ಅಸಮಾಧಾನ ಕಾರಣ ಆಗಿರುವಂತದ್ದು ಏನೇನು ಸಂಗತಿ, CWC ಸಭೆಯಲ್ಲಿ ಏನೇನಾಗಿದೆ, ಬನ್ನಿ ರಿಪೋರ್ಟರ್ ನೋಡ್ಕೊಂಬೋಣ. ಮನ್ರೇಗಾ, SIR, ನ್ಯಾಷನಲ್ ಹೆರಾಲ್ಡ್, 5 ರಾಜ್ಯಗಳ ಚುನಾವಣೆ. ಕೇಂದ್ರದ ವಿರುದ್ಧ ಹೋರಾಟಕ್ಕೆ CWC ಸಭೆಯಲ್ಲಿ ಶಂಕನಾದ. ದೆಹಲಿಯಲ್ಲಿ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ, AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ನಡೆಸಲಾಗಿದೆ. ಸಭೆಯಲ್ಲಿ CM ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ಆಡಳಿತವಿರುವ CMಗಳು ಭಾಗವಹಿಸಿದ್ದರು. ಇದೇ ಸಭೆಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಗೆ ಮರುನಾಮಕರಣ ಮಾಡಿರುವ ಕೇಂದ್ರದ ನಡೆಯನ್ನ ತೀವ್ರವಾಗಿ ಖಂಡಿಸಲಾಗಿದೆ. ಅಲ್ಲದೆ ರಾಮ್ಜಿ ಮಸೂದೆಯನ್ನ ವಿರೋಧಿಸಿ ಜನವರಿ 5ರಿಂದ ದೇಶಾದ್ಯಂತ ಆಂದೋಲನಕ್ಕೂ ಕರೆ ನೀಡಲಾಗಿದೆ. मनरेगा योजना को प्रमुख बिंदु बनाकर सारे देश में एक बहुत बड़ा आंदोलन करने का निर्णय लिया. 5 जनवरी से मनरेगा बचाओ अभियान की शुरुआत करेगी. ಇಷ್ಟೇ ಅಲ್ಲ, ದೇಶಾದ್ಯಂತ ನಡೀತಾ ಇರುವ ಮತಪಟ್ಟಿ ಪರಿಷ್ಕರಣೆ, ಮತಗಳ್ಳತನ ಹಾಗೂ ಗಾಂಧಿ ಕುಟುಂಬದ ವಿರುದ್ಧ ಇರುವ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದ ಬಗ್ಗೆಯೂ ಚರ್ಚಿಸಲಾಗಿದೆ. ಜೊತೆಗೆ ಮುಂಬರುವ 5 ರಾಜ್ಯದ ಚುನಾವಣೆಗಳಲ್ಲಿ ಜಯ ಗಳಿಸೋದಕ್ಕೂ ಸಭೆಯಲ್ಲಿ ಚರ್ಚೆ ನಡೆಸಲಾಗಿದೆ. CWC ಸಭೆ ಹೊತ್ತಲ್ಲೇ ಕಾಂಗ್ರೆಸ್ ಸಂಘಟನೆ ಕುರಿತು ಅಪಸ್ವರದ ಮಾತು. ಬಿಜೆಪಿ RSS ಹೊಗಳಿ ಕಾಂಗ್ರೆಸ್ನ ದಿಗ್ವಿಜಯ್ ಸಿಂಗ್ ಪೋಸ್ಟ್. CWC ಸಭೆ ನಡೆದ ದಿನವೇ ಕಾಂಗ್ರೆಸ್ ಹಿರಿಯ ನಾಯಕರೇ ಪಕ್ಷದ ಸಂಘಟನೆ ಕುರಿತು ಪ್ರಶ್ನೆ ಎತ್ತುತ್ತಿದ್ದಾರೆ. ಯಾಕಂದ್ರೆ ಬಿಜೆಪಿ ಮತ್ತು RSS ಅಂದ್ರೆ ರಾಹುಲ್ ಗಾಂಧಿ ಬೆಂಕಿ ಉಗುಳುತ್ತಾರೆ. ಆದ್ರೆ ಅದೇ ಪಕ್ಷದ ಹಿರಿಯ ನಾಯಕ ಮಧ್ಯಪ್ರದೇಶದ ಮಾಜಿ CM ದಿಗ್ವಿಜಯ್ ಸಿಂಗ್ ಬಿಜೆಪಿ ಮತ್ತು RSS ಸಂಘಟನೆಯನ್ನ ಹೊಗಳಿ X ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಈ ಪೋಸ್ಟರ್ ಅಲ್ಲಿ ಬಿಜೆಪಿಯ ಭೀಷ್ಮ LK ಅಡ್ವಾಣಿ ಹಿಂದಿನ ಸೀಟ್ ನಲ್ಲಿ ಕುಳಿತಿದ್ರೆ ಪ್ರಧಾನಿ ಮೋದಿ ಮುಂದೆ ನೆಲದ ಮೇಲೆ ಕೂತಿರುವ ಚಿತ್ರ ಇದೆ. ಇದೇ ಫೋಟೋವನ್ನ X ಖಾತೆಯಲ್ಲಿ ಹಂಚಿಕೊಂಡ ದಿಗ್ವಿಜಯ್ ಸಿಂಗ್, ಒಬ್ಬ ತಳಮಟ್ಟದ RSS ಸ್ವಯಂ ಸೇವಕ ಅಂದ್ರೆ ನರೇಂದ್ರ ಮೋದಿ ಅವರು ಹೇಗೆ ಒಂದು ರಾಜ್ಯದ ಮುಖ್ಯಮಂತ್ರಿ ಆದ್ರೂ, ದೇಶದ ಪ್ರಧಾನಿ ಆದ್ರೂ ನೋಡಿ, ಇದು ಸಂಘಟನೆಯ ಶಕ್ತಿ ಅಂತ ಬರೆದುಕೊಂಡಿದ್ದಾರೆ. ಸಾಲದ್ದಕ್ಕೆ ಅದನ್ನ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಟ್ಯಾಗ್ ಮಾಡಿದ್ದಾರೆ. ದಿಗ್ವಿಜಯ್ ಸಿಂಗ್ ಹೇಳಿಕೆಯೇ ಬಿಜೆಪಿಗೆ ಅಸ್ತ್ರ ಆಗಿದೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಸಂಘಟನೆ ಕುಸಿದಿದೆ ಅಂತ ದಿಗ್ವಿಜಯ್ ಸಿಂಗ್ ಬಹಿರಂಗಪಡಿಸಿದ್ದಾರೆ ಅಂತ ಬಿಜೆಪಿ ವಕ್ತಾರ ಪ್ರದೀಪ್ ಭಂಡಾರಿ ಪೋಸ್ಟ್ ಮಾಡಿದ್ದಾರೆ. ಮತ್ತೋರ್ವ ಬಿಜೆಪಿ ವಕ್ತಾರ CR ಕೇಶವನ್ ದಿಗ್ವಿಜಯ್ ಸಿಂಗ್ ಮಾಡಿರುವ ಪೋಸ್ಟ್ಗೆ ಪ್ರತಿಕ್ರಿಯೆ ಕೊಡೋ ಧೈರ್ಯ ರಾಹುಲ್ ಗಾಂಧಿಗಿದೆಯಾ ಅಂತ ಪ್ರಶ್ನಿಸಿದ್ದಾರೆ. ಈ ಮಧ್ಯೆ ತಮ್ಮ ಪೋಸ್ಟ್ ಕುರಿತು ಸ್ಪಷ್ಟನೆ ನೀಡಿರುವ ದಿಗ್ವಿಜಯ್ ಸಿಂಗ್, ನಾನು ಸಂಘಟನೆಯನ್ನ ಹೊಗಳಿದ್ದೀನಷ್ಟೇ, ನಾನು RSS ಹಾಗೂ ಮೋದಿ ಅವರ ಕಟು ವಿರೋಧಿ ಅಂತ ಯೂ ಟರ್ನ್ ಹೊಡೆದಿದ್ದಾರೆ. आपको गलत फहमी है, मैंने तारीफ की है संगठन की. मैं RSS और मोदी जी का घोर विरोधी हूँ. ವಿಷಯ ಅಂದ್ರೆ ಡಿಸೆಂಬರ್ 19ನೇ ತಾರೀಕಿನಂದು ಇದೇ ದಿಗ್ವಿಜಯ್ ಸಿಂಗ್ ರಾಹುಲ್ ಗಾಂಧಿ ಕುರಿತು ಒಂದು ಪೋಸ್ಟ್ ಅನ್ನ ಮಾಡಿದ್ದರು. ರಾಹುಲ್ ಗಾಂಧಿ ಕಾಂಗ್ರೆಸ್ ಕಡೆಯೂ ಸ್ವಲ್ಪ ನೋಡಿ, ಕಾಂಗ್ರೆಸ್ನಲ್ಲೂ ಸುಧಾರಣೆ ಆಗಬೇಕಿದೆ, ಕಾಂಗ್ರೆಸ್ನಲ್ಲಿ ಅಧಿಕಾರ ವಿಕೇಂದ್ರೀಕರಣ ಆಗುವ ಅಗತ್ಯತೆ ಇದೆ ಅಂತ ಹೇಳಿದ್ದರು. ಅಷ್ಟೇ ಅಲ್ಲದೆ ರಾಹುಲ್ ಗಾಂಧಿ ನಿಮಗೆ ಮನವರಿಕೆ ಮಾಡೋದೇ ಸಮಸ್ಯೆ ಅಂದಿದ್ರು.
ಇದು ಕಾಂಗ್ರೆಸ್ ಒಳಗಿನ ಬೇಗುದಿಯನ್ನ ಹೊರಹಾಕಿತ್ತು. ಇವತ್ತು ಇದೇ ವಿಚಾರವನ್ನು ಸಿಡಬ್ಲ್ಯೂಸಿ ಸಭೆಯಲ್ಲಿ ಪ್ರಸ್ತಾಪಿಸಿರುವುದಾಗಿಯೂ ದಿಗ್ವಿಜಯ್ ಸಿಂಗ್ ಹೇಳಿದ್ದಾರೆ. जो मुझे कहना था मैंने सीडब्ल्यूसी की बैठक में कह दिया. संगठन को मजबूत करना, उसका तारीफ करना क्या बुरी बात है? ಒಂದ್ ಕಡೆ ಕಾಂಗ್ರೆಸ್ ಕೇಂದ್ರದ ವಿರುದ್ಧ ಹೋರಾಟಕ್ಕೆ ಸಜ್ಜಾಗಿದ್ರೆ ಆ ಪಕ್ಷದ ನಾಯಕರೇ ಅಲ್ಲಿನ ನಾಯಕತ್ವ ಸಂಘಟನೆ ಕುರಿತು ಪ್ರಶ್ನೆ ಎತ್ತುತ್ತಿದ್ದಾರೆ. ಮಹೇಶ್ ಈರಣ್ಣ, ಟಿವಿ9 ನವದೆಹಲಿ.